ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ರಹ್ಮದೇವ ತನ್ನ ಸ್ವಂತ ಮಗಳನ್ನೇ ಮದುವೆಯಾಗಿದ್ದು ಯಾಕೆ? ಸ್ವಂತ ತಂದೆಯನ್ನೇ ಮದುವೆಯಾಗಲು ಸರಸ್ವತಿ ದೇವಿ ಒಪ್ಪಿಕೊಂಡಿದ್ದಾರು ಯಾಕೆ? ಬ್ರಹ್ಮದೇವರನ್ನು ಯಾರೂ ಕೂಡ ಹೆಚ್ಚಾಗಿ ಪೂಜೆ ಮಾಡದೇ ಇರುವುದಕ್ಕೆ ಕಾರಣವೇನು? ಬ್ರಹ್ಮನ ತಲೆಯನ್ನು ಮಹಾಶಿವ ಯಾಕೆ ಸಂಹರಿಸುತ್ತಾರೆ? ಈ ವಿಡಿಯೋದಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ದೇವಿಯ ಬಗ್ಗೆ ಇರುವ ಕೆಲವು ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಸೊ ವಿಡಿಯೋ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಆಗಿದೆ, ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ. ಬ್ರಹ್ಮ ತನ್ನ ಇಡೀ ಜೀವಕುಲದ ಸೃಷ್ಟಿಕರ್ತ ಎಂದು ಕರೆಯುತ್ತಾರೆ. ಮನುಷ್ಯರ ಹಣೆಬರಹವನ್ನು ಬರೆಯುವುದು ಕೂಡ ಬ್ರಹ್ಮನೇ ಅನ್ನುವುದು ಎಲ್ಲರ ನಂಬಿಕೆ ಕೂಡ ಹೌದು. ಅದೇ ರೀತಿ ಸರಸ್ವತಿ ದೇವಿ ಅಂದರೆ ವಿದ್ಯಾಬುದ್ಧಿಯನ್ನು ದಯಪಾಲಿಸಿ ಕಲೆಗಾರರ ಕಲೆಯನ್ನು ಕೂಡ ಸರಸ್ವತಿ ದೇವಿಯನ್ನೇ ಆರಾಧಿಸುತ್ತೇವೆ. ಆದರೆ ನಮ್ಮಲ್ಲಿ ಬಹಳಷ್ಟು ಬಾರಿ ಕೇಳಿಬಂದ ವಿಷಯ ಏನು ಅಂದರೆ ಬ್ರಹ್ಮದೇವ ತನ್ನ ಸ್ವಂತ ಮಗಳಾಗಿರುವ ಸರಸ್ವತಿ ದೇವಿಯನ್ನು ಮದುವೆಯಾಗುತ್ತಾನೆ ಎಂದು. ಹಾಗಾದರೆ ಸರಸ್ವತಿ ಮತ್ತು ಬ್ರಹ್ಮದೇವರ ನಡುವೆ ಏನು ನಡೀತು ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಮುಖ ಪುರಾಣಗಳಂತಹ ಮತ್ಸ್ಯ ಪುರಾಣ ಮತ್ತು ಸರಸ್ವತಿ ಪುರಾಣಗಳಲ್ಲಿ ಉಲ್ಲೇಖವಾಗಿರುವುದು ಏನೆಂದರೆ, ಬ್ರಹ್ಮದೇವರು ಸೃಷ್ಟಿಯನ್ನು ರೂಪಿಸುವಾಗ ಮನುಷ್ಯರು, ರಾಕ್ಷಸರು, ಜೀವಿಗಳು, ಹಗಲು ರಾತ್ರಿಗಳು ಈ ರೀತಿ ಅನೇಕ ಸೃಷ್ಟಿಗಳನ್ನು ಸೃಷ್ಟಿ ಮಾಡ್ತಾನೆ. ನಂತರ ನನ್ನ ಜೊತೆ ಇರೋಕೆ ಯಾರೂ ಇಲ್ವಲ್ಲ ಎಂದು ಯೋಚಿಸಿದ ಬ್ರಹ್ಮ ತನ್ನ ಶಕ್ತಿಯನ್ನು ಬಳಸಿ ಸರಸ್ವತಿ ದೇವಿಯನ್ನು ಸೃಷ್ಟಿ ಮಾಡ್ತಾನೆ. ಇದೊಂದು ರೀತಿಯಲ್ಲಿ ತನ್ನ ವೀರ್ಯದಿಂದ ಸರಸ್ವತಿ ದೇವಿಯನ್ನು ಮಗಳಾಗಿ ಸೃಷ್ಟಿ ಮಾಡಿದ ಎಂದು ಕೂಡ ಹೇಳಲಾಗುತ್ತೆ. ಈ ರೀತಿ ಸೃಷ್ಟಿಯಾದ ಸರಸ್ವತಿ ದೇವಿ ತುಂಬ ಸುಂದರಿಯಾಗಿದ್ದಳಂತೆ. ಸರಸ್ವತಿ ದೇವಿಯನ್ನು ಸೃಷ್ಟಿ ಮಾಡಿರುವಂತಹ ಬ್ರಹ್ಮದೇವನೇ ಆಕೆಯನ್ನು ನೋಡಿ ಆಶ್ಚರ್ಯಪಟ್ಟಿದ್ದಂತೆ. ಅಷ್ಟೊಂದು ಸೌಂದರ್ಯವತಿಯಾಗಿದ್ದಳು ಸರಸ್ವತಿ ದೇವಿ. ಈ ರೀತಿ ಸರಸ್ವತಿ ದೇವಿಯನ್ನು ಕಂಡು ಆಕೆಯ ಚೆಲುವಿಗೆ, ಆಕೆಯ ಸೌಂದರ್ಯಕ್ಕೆ ಸೋತು ಹೋಗಿ ಸ್ವತಃ ಬ್ರಹ್ಮದೇವನೇ ತನ್ನ ಮಗಳಾಗಿರುವ ಸರಸ್ವತಿ ದೇವಿಯನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾನೆ. ತನ್ನ ಪೂರ್ತಿ ದೃಷ್ಟಿಯನ್ನು ಸರಸ್ವತಿ ದೇವಿಯ ಮೇಲೆ ಹರಿಸಲು ಪ್ರಾರಂಭಿಸುತ್ತಾನೆ. ಬ್ರಹ್ಮದೇವನ ಈ ವರ್ತನೆಯನ್ನು ಕಂಡಂತಹ ಸರಸ್ವತಿ ದೇವಿಗೆ ಬ್ರಹ್ಮದೇವರ ಪ್ರೇಮದ ಉದ್ದೇಶ ಅರ್ಥವಾಗಿ ಬ್ರಹ್ಮದೇವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ. ಇನ್ನೊಂದು ವಿಷಯ ಏನು ಅಂದರೆ, ನೀವೆಲ್ಲರೂ ತಿಳಿದಿರುವ ಹಾಗೆ ಬ್ರಹ್ಮದೇವರಿಗೆ 4 ತಲೆಯ ಬದಲಾಗಿ 5 ತಲೆಗಳಿದ್ವಂತೆ. ಈ ರೀತಿ ಬ್ರಹ್ಮದೇವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋಕೆ ಸರಸ್ವತಿ ದೇವಿ 4 ದಿಕ್ಕುಗಳಲ್ಲಿ ಅಡಗಿಕೊಳ್ಳುತ್ತಿದ್ದಂತೆ. ಆದರೆ ಸರಸ್ವತಿ ಯಾವ ದಿಕ್ಕಿನಲ್ಲಿಯೂ ಕೂಡ, ಯಾವ ದಿಕ್ಕಿಗೆ ಹೋದರೂ ಕೂಡ ಬ್ರಹ್ಮದೇವ ತನ್ನ ಒಂದೊಂದು ತಲೆಯನ್ನು ಆ ದಿಕ್ಕಿಗೆ ಕಳಿಸಿ ಸರಸ್ವತಿ ದೇವಿಯ ಮೇಲೆ ಯಾವಾಗಲೂ ದೃಷ್ಟಿಯನ್ನು ಇಡ್ತಾ ಇದ್ರಂತೆ. ಆಗ ಸರಸ್ವತಿ ದೇವಿ 4 ದಿಕ್ಕುಗಳನ್ನು ಬಿಟ್ಟು ಮೇಲಿನ ದಿಕ್ಕಿಗೆ ಹೋಗಿ ಅಡಗಿ ಕೂತರೂ ಕೂಡ ತನ್ನ 5ನೇ ತಲೆಯಿಂದ ಕಂಡುಕೊಳ್ಳುತ್ತಿದ್ರಂತೆ. ಇದರಿಂದ ಸರಸ್ವತಿ ದೇವಿಗೆ ಬೇರೆ ದಾರಿಯೇ ಕಾಣದೆ ಬ್ರಹ್ಮದೇವನ ಜೊತೆ ಮದುವೆಯಾಗಲು ಒಪ್ಪುವಂತಹ ಪರಿಸ್ಥಿತಿ ಬರುತ್ತೆ. ನಂತರ ಬ್ರಹ್ಮದೇವ ಸರಸ್ವತಿ ದೇವಿಯನ್ನು ತನ್ನ ಮಗಳು ಎಂದು ಸಹ ನೋಡದೆ ಸರಸ್ವತಿಯ ಚೆಲುವಿಗೆ, ಸೌಂದರ್ಯಕ್ಕೆ ಮಾರು ಹೋಗಿ ಮದುವೆಯಾಗುತ್ತಾನೆ. ನಂತರ ಅವರಿಬ್ಬರೂ ಕೂಡ ಒಂದು ಸ್ಥಳಕ್ಕೆ ಹೋಗಿ 100 ವರ್ಷಗಳ ಕಾಲ ಪತಿ ಪತ್ನಿಯರಂತೆ ಜೀವಿಸುತ್ತಾರೆ. ಈ ರೀತಿ ಅವರಿಬ್ಬರ ಸಮ್ಮೇಳನದಿಂದ ಅವರಿಬ್ಬರಿಗೂ ಕೂಡ ಮನು ಎಂಬ ಮಗುವಿಗೆ ಜನನವಾಗುತ್ತೆ. ಈ ರೀತಿ ಬ್ರಹ್ಮದೇವ ತನ್ನ ಸ್ವಂತ ಮಗಳನ್ನೇ ಮದುವೆಯಾಗುತ್ತಾನೆ ಎಂಬ ಉಲ್ಲೇಖಗಳು ನಮ್ಮ ಹಿಂದೂ ಧರ್ಮದ ಪುರಾಣದಲ್ಲಿವೆ. ಹಾಗಾದರೆ ಬ್ರಹ್ಮದೇವರನ್ನು ಯಾರೂ ಕೂಡ ಹೆಚ್ಚಾಗಿ ಯಾಕೆ ಪೂಜೆ ಮಾಡಲ್ಲ? ಅದರ ಹಿಂದೆ ಇರುವ ಕಾರಣಗಳೇನು ಎಂಬ ವಿಷಯದ ಬಗ್ಗೆ ಮಾತಾಡಿಕೊಂಡರೆ ಇದಕ್ಕೆ 2 ರೀತಿಯ ಕಾರಣಗಳಿವೆ. ಅದರಲ್ಲಿ ಮೊದಲನೆಯದು, ಸೃಷ್ಟಿಯ ಕಲ್ಯಾಣಕ್ಕಾಗಿ ಬ್ರಹ್ಮದೇವ ಒಂದು ಯಜ್ಞವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಸೂಕ್ತವಾದ ಸ್ಥಳವನ್ನು ಹುಡುಕಲು ಬ್ರಹ್ಮದೇವ ತನ್ನ ಕಮಲವನ್ನು ಭೂಮಿಗೆ ಬಿಡುತ್ತಾನೆ. ಆಗ ಆ ಕಮಲ ರಾಜಸ್ಥಾನದ ಪುಷ್ಕರ್ ಎಂಬ ಸ್ಥಳದಲ್ಲಿ ಬೀಳುತ್ತೆ. ಆಗ ಆ ಸ್ಥಳದಲ್ಲಿ ಯಜ್ಞವನ್ನು ಮಾಡಬೇಕು ಎಂದು ನಿರ್ಧಾರವನ್ನು ಮಾಡ್ತಾನೆ. ಆದರೆ ಆ ಯಜ್ಞ ಪೂರ್ಣಗೊಂಡು ಆ ಯಜ್ಞದಿಂದ
ಬಲ ಸಿಗಬೇಕು ಅಂದರೆ ಆ ಜಾಗದಲ್ಲಿ ಒಂದು ಹೆಣ್ಣು ಇರಬೇಕು. ಆ ಹೆಣ್ಣು ಬ್ರಹ್ಮದೇವರ ಪತ್ನಿಯೇ ಆಗಿರಬೇಕು ಅನ್ನೋದು ನಿಯಮವಾಗಿರುತ್ತೆ. ಆದರೆ ಬ್ರಹ್ಮದೇವರ ಪತ್ನಿ ಸರಸ್ವತಿ ದೇವಿ ಅಲ್ಲಿಗೆ ಬರುವುದು ಸ್ವಲ್ಪ ತಡವಾಗುತ್ತೆ. ಇದರ ಜೊತೆಗೆ ಯಜ್ಞದ ಸಮಯವೂ ಕೂಡ ಮೀರಿ ಹೋಗುತ್ತೆ. ಆ ಸಮಯದಲ್ಲಿ ಬ್ರಹ್ಮನಿಗೆ ಏನೂ ಕೂಡ ತೋಚಲ್ಲ. ಆಗ ಬ್ರಹ್ಮ ಮತ್ತೊಂದು ಹೆಣ್ಣನ್ನು ಮದುವೆಯಾಗಿ ಆ ಯಜ್ಞವನ್ನು ಪೂರ್ಣಗೊಳಿಸುತ್ತಾನೆ. ಆ ಸಮಯಕ್ಕೆ ಅಲ್ಲಿಗೆ ಬಂದಂತಹ ಸರಸ್ವತಿ ದೇವಿ ಬ್ರಹ್ಮದೇವರ ಬೇರೊಂದು ಹೆಣ್ಣನ್ನು ಮದುವೆ ಆಗುತ್ತಿರುವುದನ್ನು ಕಂಡು ಕೋಪಗೊಂಡು, ನಿನ್ನನ್ನು ಈ ಲೋಕದಲ್ಲಿ ಯಾರೂ ಕೂಡ ಪೂಜೆ ಮಾಡಲ್ಲ, ಯಾವ ಕಾರ್ಯದಲ್ಲೂ ಕೂಡ ನೀನು ಅವರಿಗೆ ನೆನಪೇ ಆಗಲ್ಲ ಎಂದು ಶಾಪವನ್ನು ಕೊಡುತ್ತಾಳೆ. ಆದರೆ ಬ್ರಹ್ಮದೇವ ಮತ್ತೊಂದು ಮದುವೆಯಾಗಿದ್ದು ಲೋಕ ಕಲ್ಯಾಣಕ್ಕಾಗಿಯೇ ಎಂದು ತಿಳಿದುಕೊಂಡ ಸರಸ್ವತಿ ದೇವಿ, ನೀನು ಯಜ್ಞವನ್ನು ಮಾಡಿರುವ ಸ್ಥಳದಲ್ಲಿ ಮಾತ್ರವೇ ನಿನ್ನನ್ನು ಪೂಜಿಸಲಾಗುತ್ತೆ ಎಂದು ಮತ್ತೊಂದು ವರವನ್ನು ನೀಡಲಾಗುತ್ತೆ. ಇದು ಒಂದು ರೀತಿಯ ಕಾರಣವಾದರೆ, ಮತ್ತೊಂದು ಪುರಾಣದ ಪ್ರಕಾರ ಬ್ರಹ್ಮದೇವ ತನ್ನ ಸ್ವಂತ ಮಗಳಾಗಿರುವಂತಹ ಸರಸ್ವತಿ ದೇವಿಯನ್ನು ಮದುವೆಯಾದಂತಹ ವಿಚಾರವನ್ನು ತಿಳಿದಿರುವ ಮಹಾಶಿವ ಬ್ರಹ್ಮನ ಬಗ್ಗೆ ಕೋಪಗೊಂಡು, ಬ್ರಹ್ಮದೇವರು ತನ್ನ ಮಗಳನ್ನು ಮದುವೆಯಾಗಿದ್ದು ಧರ್ಮ ವಿರುದ್ಧ, ಈ ಪಾಪಕ್ಕೆ ನಿನಗೆ ಸಿಗುವ ಕರ್ಮ ಏನು ಅಂದರೆ ನಿನ್ನನ್ನು ಇನ್ನು ಮುಂದೆ ಯಾರೂ ಕೂಡ ಪೂಜಿಸುವುದಿಲ್ಲ ಎಂದು ಶಾಪ ಕೊಟ್ಟಿದ್ದಾನೆ ಎಂದು ಹೇಳಲಾಗುತ್ತೆ. ಈ ಕಾರಣಗಳಿಂದ ಬ್ರಹ್ಮದೇವರು ಸೃಷ್ಟಿಕರ್ತನೇ ಆಗಿದ್ದರೂ ಕೂಡ ತಾನು ಮಾಡಿರುವ ತಪ್ಪುಗಳಿಂದ ಅವರನ್ನು ಯಾರೂ ಕೂಡ ಹೆಚ್ಚಾಗಿ ಪೂಜೆ ಮಾಡಲ್ಲ ಎಂದು ಹೇಳಲಾಗುತ್ತೆ. ಆ್ಯಂಡ್ ಇಂದಿಗೂ ಕೂಡ ರಾಜಸ್ಥಾನದಲ್ಲಿ ಪುಷ್ಕರ್ ಎಂಬ ಸ್ಥಳದಲ್ಲಿ ಬ್ರಹ್ಮದೇವರ ಪೂಜೆ ಮಾಡಲಾಗುತ್ತೆ. ನಿಜ ಹೇಳಬೇಕು ಅಂದರೆ ಬ್ರಹ್ಮದೇವರಿಗೆ ಮೊದಲು 5 ತಲೆಗಳಿದ್ದವು. ಆದರೆ ಬ್ರಹ್ಮದೇವ 5 ತಲೆಗಳ ಬದಲಾಗಿ 4 ತಲೆಗಳನ್ನು ಹೊಂದಲು ಕಾರಣವೇನು, ಇದರ ಹಿಂದೆ ಇರುವ ರಹಸ್ಯಗಳೇನು ಎಂಬ ವಿಷಯಗಳ ಬಗ್ಗೆ ಮಾತನಾಡುವುದಾದರೆ, ಸರಸ್ವತಿ ದೇವಿಯನ್ನು ಮದುವೆಯಾಗಲು ಇಚ್ಛಿಸಿದ ಬ್ರಹ್ಮದೇವ ತನ್ನ ಪೂರ್ತಿ ದೃಷ್ಟಿಯನ್ನು ಸರಸ್ವತಿ ದೇವಿಯ ಮೇಲೆ ಇಡಲು ಇಷ್ಟಪಟ್ಟಿರುತ್ತಾನೆ. ಸರಸ್ವತಿ ದೇವಿ ಯಾವ ದಿಕ್ಕಿಗೆ ಹೋದರೂ ಕೂಡ ಆ ದಿಕ್ಕುಗಳಿಗೆ ತನ್ನ ಒಂದೊಂದು ತಲೆಯನ್ನು ಕಳಿಸ್ತಾ ಇರ್ತಾನಂತೆ. ಆಗ ಸರಸ್ವತಿ ದೇವಿ ಬ್ರಹ್ಮನಿಂದ ತಪ್ಪಿಸಿಕೊಳ್ಳೋಕೆ ಶಿವನ ಹತ್ತಿರ ಹೋಗ್ತಾಳೆ. ಅಲ್ಲಿಗೂ ಬಂದಿರುವ ಬ್ರಹ್ಮನ ತಲೆಯನ್ನು ಕಂಡಿರುವ ಪರಮಶಿವ ಬ್ರಹ್ಮನ ಮನದಲ್ಲಿರುವ ಉದ್ದೇಶವನ್ನು ಅರಿತು, ನೀನು ಮಾಡ್ತಾ ಇರುವ ಪಾಪ ಸರಿಯಿಲ್ಲ ಎಂದು ಬ್ರಹ್ಮನಿಗೆ ತಿಳಿ ಹೇಳಲು ಪ್ರಯತ್ನಿಸಿದ. ಶಿವನ ವಿರುದ್ಧವಾಗಿ ಬ್ರಹ್ಮನ 5 ತಲೆಗಳು ವಾದಗಳನ್ನು ಮಾಡಲು ಶುರು ಮಾಡುತ್ತವೆ. ಇದರಿಂದ ಕೋಪಗೊಂಡು ಪರಮಶಿವ ಬ್ರಹ್ಮದೇವರ 5 ತಲೆಗಳಲ್ಲಿ ಒಂದು ತಲೆಯನ್ನು ಕತ್ತರಿಸಿ ನಾಶ ಮಾಡಿಬಿಡುತ್ತಾನೆ. ಅಂದಿನಿಂದ ಬ್ರಹ್ಮದೇವ 5 ತಲೆಗಳ ಬದಲಾಗಿ 4 ತಲೆಗಳನ್ನು ಹೊಂದಿದ್ದಾನೆ ಎಂದು ಹೇಳಲಾಗುತ್ತೆ. ಸೊ ಇದು ಫ್ರೆಂಡ್ಸ್, ಯಾಕೆ ಬ್ರಹ್ಮ ತನ್ನ ಸ್ವಂತ ಮಗಳನ್ನೇ ಮದುವೆಯಾದ ಮತ್ತು ಬ್ರಹ್ಮದೇವನನ್ನು ಯಾಕೆ ಯಾರೂ ಪೂಜಿಸುವುದಿಲ್ಲ ಎಂದು, ಜೊತೆಗೆ ಬ್ರಹ್ಮನ 5 ತಲೆಗಳ ಬಗ್ಗೆ ಇರುವ ಒಂದು